ತಮ್ಮೆಲ್ರಿಗೂ ಬಸವ ಆಕ್ಟಿವ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಇವತ್ತು ನಮ್ಮ ಜೊತೆ ನಮ್ಮ ಎಂಪ್ಲಾಯ್ ಒಬ್ಬರು ಇದ್ದಾರೆ, ಪ್ರಫುಲ್ಲ, ಧರ್ಮಸ್ಥಳದಿಂದ ಬಂದಿದ್ದಾರೆ. ಸೊ ಶಿ ಈಸ್ ಅ ಡಾಕ್ಟರ್. ಸೊ 5 years ಕೋರ್ಸ್, 5.5 years BNYS ಕೋರ್ಸ್, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್. ಸೊ ಹೇಗಿತ್ತು ಮೇಡಮ್ ಈ 5 years ಲರ್ನಿಂಗ್? ತುಂಬ ಲಾಂಗ್ ಜರ್ನಿ ಸರ್. ಅಂದರೆ ನಾವು 5 years ನಾವು ಕಾಲೇಜೆಲ್ಲ ಇರ್ತೀವಿ. ಆಮೇಲೆ 3 years ಆದಮೇಲೆ ನಮ್ಮದು ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ ಹಾಸ್ಪಿಟಲಲ್ಲಿ. ಕೇಸ್ ಹಿಸ್ಟ್ರಿ ಆಗಿರ್ಬೋದು, ಪೇಷಂಟ್ಸ್ ಜೊತೆ ಕಾನ್ವರ್ಸೇಷನ್ ಎಲ್ಲ 2 years ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 2 years ಎಲ್ಲ ಕಾಲೇಜಲ್ಲಿ ಥಿಯರಿ ಕ್ಲಾಸಸ್ ಎಲ್ಲ ಇರುತ್ತೆ. ಆ ಥರ ಸರ್. ಅಂದರೆ ನಿಮಗೆ ಉಜಿರೆನಲ್ಲಿ ಇದೆ ಅಲ್ವಾ? ಹೌದು, ಉಜಿರೆ ಸರ್. ಹೌದು, ಉಜಿರೆನಲ್ಲಿ ಪ್ರಾಪರ್ ಉಜಿರೆ. ಓಕೆ. ಐ ಥಿಂಕ್ ಪೇಷಂಟ್ಸ್ ತುಂಬ ಬರ್ತಿರ್ತಾರೆ, ತುಂಬ ಜನ ಸರ್. ಅಂದರೆ ಡೈಲಿ ಒಂದು 100 ಕ್ರಾಸ್ ಆಗುತ್ತೆ ಸರ್ ಡೈಲಿ. ಹೌದು. ಇಲ್ಲಿ ಹೇಗಿದೆ ಬಸವ ಅಕಾಡೆಮಿನಲ್ಲಿ? ಬಸವ ಅಕಾಡೆಮಿಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿದೆ ಸರ್. ಅಂದರೆ ನಂದು ಕೋರ್ಸಿಗೆ ತುಂಬ ರಿಲೇಟ್ ಆಗಿದೆ. ಹೌದು. ಇಲ್ಲಿ ನೀವು ಕೊಡುವಂಥ ಟ್ರೀಟ್ಮೆಂಟ್ ಆರಿಕ್ಯುಲೋಥೆರಪಿ ಆಗಿರ್ಬೋದು, ಆಕ್ಯುಪ್ರೆಷರ್ ಆಗಿರ್ಬೋದು, ಇದು ತುಂಬ ನನಗೆ ರಿಲೇಟ್ ಆಗಿರೋ ಸಬ್ಜೆಕ್ಟ್ಸ್. ಆರಿಕ್ಯುಲೋಥೆರಪಿ ನಾವು ಕಾಲೇಜಲ್ಲೂ ಓದಿದ್ವಿ, ಆದರೆ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಸರ್. ಜಸ್ಟ್ ಥಿಯರಿ ಅಷ್ಟೇ ಇತ್ತು. ಇಲ್ಲಿ ಬಂದಾಗ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಡೆಫಿನೆಟಾಗಿ ಸುಮಾರು ನ್ಯಾಚುರೋಪತಿ ಆ್ಯಂಡ್ ಆಯುರ್ವೇದ, ಯುನಾನಿ ಇದೆಲ್ಲ ಕೋರ್ಸಸ್ ಮಾಡಿರ್ತೀರ. ಅವರೆಲ್ಲರೂ ಈ ಬಸವ ಅಕಾಡೆಮಿನಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪ್ಲೋರ್ ಆಗ್ಬೋದು. ನಮ್ಮದು ಜರ್ನಿ ರಿವರ್ಸ್. ನಿಮ್ಮದು ಕಾಲೇಜು, ಆಮೇಲೆ ಪ್ರಾಕ್ಟೀಸು. ನಮ್ಮದು ಫಸ್ಟ್ ಪ್ರಾಕ್ಟೀಸು, ಆಮೇಲೆ ಅಕಾಡೆಮಿ. ಫಸ್ಟ್ ಫ್ಯೂ ಇಯರ್ಸ್ ವಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಹೋಯ್ತು. ಆ್ಯಂಡ್ ಫ್ಯೂ ನೋನ್ ಪೀಪಲ್ ಕೇಳಿದರು, ಸರ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ರಿಸಲ್ಟ್ ಬರ್ತಾಯಿದೆ, ನಮಗೂ ಕಲಿಸ್ಕೊಡ್ತೀರ. ಆಯಿತು, ಕೇಳಿದವ್ರಿಗೆಲ್ಲ ಕಲಿಸ್ತಾ ಬಂದೀವಿ. ಇವತ್ತು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದು 7,000 ಜನ TM ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನೀವು ಸ್ಟಾರ್ಟ್ ಮಾಡಿದ್ರ TM ಕಲಿಯೋದಕ್ಕೆ? ಸ್ಟಾರ್ಟ್ ಮಾಡಿದ್ದೀನಿ. ಕೇಳ್ತಾ ಇದ್ದಾರೆ ಕ್ಲಾಸಸ್ ಎಲ್ಲ ಕೇಳ್ತಾ ಇದ್ದಾರೆ. ಸೂಪರ್. ಸೊ ಪ್ರಫುಲ್ಲ ಅವರು ಧರ್ಮಸ್ಥಳದಿಂದ ಬಂದಿದ್ದಾರೆ ಆ್ಯಂಡ್ ನಮ್ಮ ಅಕಾಡೆಮಿ ಎಂಪ್ಲಾಯ್ ಆಗಿದ್ದಾರೆ. ಸೊ ಎಷ್ಟು ದಿವಸ ಆಯಿತು ಜಾಯ್ನ್ ಆಗಿ? ಸರ್ 1.5 month ಆಯಿತು. 1.5 month. ಗುಡ್. ಸೊ ಅವರು 5 ವರ್ಷ ಏನು ಕಲ್ತಿದ್ರು ಅದೆಲ್ಲದನ್ನು ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ನಮ್ಮ ಅಕಾಡೆಮಿನಲ್ಲಿ. ವೆಲ್ಕಮ್ ಟು ಬಸವ ಆಕ್ಟಿವ್ ಅಕಾಡೆಮಿ. ಸೊ ಶಿ ಈಸ್ ದ ಫಸ್ಟ್ ಡಾಕ್ಟರ್ ನಮ್ಮ ಅಕಾಡೆಮಿ ಜಾಯ್ನ್ ಆಗಿರೋರು. ಐ ಹೋಪ್ ನಿಯರ್ ಫ್ಯೂಚರಲ್ಲಿ ತುಂಬ ಜನ ಡಾಕ್ಟರ್ಸ್ ನಮ್ಮ ಅಕಾಡೆಮಿ ಜಾಯ್ನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಉದ್ದೇಶ ಇಷ್ಟೇ, ಅವ್ರು ಏನೆಲ್ಲ ಕಲ್ತಿರ್ತಾರೆ ಅವ್ರು ಇನ್ನೂ ಫೈನ್ ಟ್ಯೂನ್ ಮಾಡೋದು. ನಿಮ್ಮ ಪೇಷಂಟ್ ನೋಡೋ ತಡೆ, ಇವಾಗ ನೀವು ಇಲ್ಲಿ ಬಂದಾದಮೇಲೆ ಟಂಗ್ ಡಯಾಗ್ನೋಸಿಸ್ ಪರ್ಫೆಕ್ಟ್ ಆಗಿದ್ದೀರಾ? ಹೌದು ಸರ್. ಮುಂಚೆ ಓದಿರ್ತೀರಾ? ಹೇಳಿದ ಪ್ರಕಾರ ಸರ್, ಟಂಗ್ ಡಯಾಗ್ನೋಸಿಸ್ ಆಗಿರ್ಬೋದು, ಆರಿಕ್ಯುಲೋಥೆರಪಿ ಆಗಿರ್ಬೋದು, ನಮ್ಮದು ಕಾಲೇಜಲ್ಲಿ ನಮಗೆ ಪ್ರಾಕ್ಟಿಕಲ್ ಇರಲಿಲ್ಲ. ಇಲ್ಲಿ ಟಂಗ್ ಡಯಾಗ್ನೋಸಿಸ್, ಆರಿಕ್ಯುಲೋಥೆರಪಿ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ಅದು ನಾಲ್ಗೆ ನೋಡೋ ಥರ ಹೇಳ್ತೀರಾ? ಗುಡ್. ಸೊ ಡೆಫಿನೆಟಾಗಿ ಆಲ್ ಡಾಕ್ಟರ್ಸ್ ಆ್ಯಂಡ್ ಡೀಲರ್ಸ್ ಆರ್ ಅಸೆಟ್ ಫಾರ್ ಅವರ್ ಅಕಾಡೆಮಿ. ನಮ್ಮ ಉದ್ದೇಶ ಇಷ್ಟೇ, ನಾವು ಟ್ರೀಟ್ ಮಾಡಬೇಕು ಆ್ಯಂಡ್ ಜನನೂ ಇದನ್ನು ಕಲಿಸ್ಬೇಕು. ಇಟ್ ಹ್ಯಾಸ್ ಟು ಸ್ಪ್ರೆಡ್. ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಹೋಗ್ಬಿಟ್ಟು ನಾನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಬಟ್ ನಾವು ಅದನ್ನು ಟ್ರೈನ್ ಮಾಡ್ಬೋದು. ನಮ್ಮ ಅಕಾಡೆಮಿ ಉದ್ದೇಶ, ಟ್ರೈನಿಂಗ್ ಮಾಡೋ ಉದ್ದೇಶ ಅಂದರೆ ವಿ ಹ್ಯಾವ್ ಟು ಸ್ಪ್ರೆಡ್ ದಿಸ್. ಸೊ ಇದ್ರ ಭಾಗವಾಗಿ ಏಪ್ರಿಲ್ 21ನೇ ತಾರೀಕು ಡಯಾಬಿಟೀಸ್ ಬಗ್ಗೆ ವರ್ಕ್ಶಾಪ್ ಇದೆ, 4 ದಿವಸದ ಕ್ಲಾಸು. ಎಂಡ್ ಟು ಎಂಡ್ ಎಲ್ಲ ಥರದ್ದು ಏನೇ ಡೌಟ್ ಇರಲಿ ಆ ಡೌಟುಗೆ ಆನ್ಸರ್ ಸಿಗುತ್ತೆ ಈ ಒಂದು ವರ್ಕ್ಶಾಪಲ್ಲಿ. ಡಯಾಬಿಟೀಸು ಮತ್ತು ಅದರಿಂದ 10 ಪ್ರಾಬ್ಲಮ್ಸ್ ಏನೇನು ಸೃಷ್ಟಿಯಾಗುತ್ತೆ, ಅದು ಯಾಕಾಗುತ್ತೆ, ಅದರಿಂದ ಆಚೆ ಬರೋದು ಹೇಗೆ, ಸೊ ಅದೆಲ್ಲದನ್ನು ನೀವು ಇದರಲ್ಲಿ ಕಲಿತೀರ. ಸೊ ಇಲ್ಲಿ ನಾವು ಹೇಳ್ಕೊಡೋದು ಅಕ್ಯುಪಂಚರ್ ಪಾಯಿಂಟ್, ಆರಿಕ್ಯುಲರ್, ಕಲರ್ ಥೆರಪಿ ಆ್ಯಂಡ್ ಸೊ ಪ್ರಫುಲ್ ಅವರು ಹೇಗೆ ಎಕ್ಸ್ಪ್ಲೋರ್ ನೀವು 2 ವರ್ಷ ಪ್ರಾಕ್ಟಿಕಲ್ ಎಕ್ಸ್ಪ್ಲೋರ್ ಆಗಿದ್ರೆ, 3 ವರ್ಷ. ಸೊ ನೀವು ಹೇಗೆ ಹ್ಯಾಂಡಲ್ ಮಾಡ್ತಿದ್ರೆ ಡಯಾಬಿಟಿಕ್ ಪೇಷಂಟ್ಸ್ನ? ಸರ್, ಡಯಾಬಿಟಿಕ್ ಪೇಷಂಟ್ ಫಸ್ಟ್ ಅವರು ನಮ್ಮದು ಹಾಸ್ಪಿಟಲಿಗೆ ಬಂದ ತಕ್ಷಣ ಅವ್ರದ್ದು ರಿಪೋರ್ಟ್ಸ್ ಎಲ್ಲ ನೋಡ್ತಿದ್ವಿ ಸರ್. ಅಂದರೆ ಬೇಸ್ಡ್ ಆನ್ ಅವ್ರದ್ದು ಶುಗರ್ಸ್ ಲೆವೆಲ್ಸ್ ನೋಡಿಕೊಂಡು ಫಸ್ಟ್ ಡೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ವಿ. ಫಸ್ಟ್ ಮಾರ್ನಿಂಗ್ ನಾವು ವಾಟರ್ ಟ್ರೀಟ್ಮೆಂಟ್ಸ್ ಏನಾದರೂ ಕೊಡ್ತೀವಿ, ಆಫ್ಟರ್ನೂನ್ ಮಸಾಜ್ ಏನಾದರೂ ಇರುತ್ತೆ, ಇನ್ ಬಿಟ್ವೀನ್ ಅಕ್ಯುಪಂಕ್ಚರ್ ಇರುತ್ತೆ ಸರ್. ಆ ಥರ. ಸೊ ಅಕ್ಯುಪಂಕ್ಚರ್ ಮಾಡಿದ ಅನುಭವ ಇದೆ? ಇದೆ ಸರ್. ನಾವು 3rd year ಇಂದ ಅಕ್ಯುಪಂಕ್ಚರ್ ಮಾಡ್ತಾ ಇದ್ದೇವೆ. ಸೊ ನಾವು ಸ್ವಲ್ಪ ಅದನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಇವಾಗ ಅಕ್ಯುಪಂಕ್ಚರ್ ಮಾಡಬೇಕು ಅಂತಂದರೆ ನ್ಯಾಚುರೋಪತಿ ಡಾಕ್ಟರ್ ಆಗಿಬಿಡಿ. ನಿಮ್ಮ ಥರ ಡಾಕ್ಟರ್ಸ್ ಆಗಿರೋರು ಮಾತ್ರ ಅಕ್ಯುಪಂಕ್ಚರ್ ಮಾಡೋಕ್ಕಾಗೋದು ಲೀಗಲಿ ಇಂಡಿಯನ್ ಗೌರ್ಮೆಂಟಲ್ಲಿ. ಸೊ ಹಾಗಾಗಿ ಬಟ್ ಈ ಎಲ್ಲ ಅಕ್ಯುಪಂಕ್ಚರ್ ಪಾಯಿಂಟ್ ಅದ್ಭುತವಾಗಿ ವರ್ಕ್ ಆಗ್ತವೆ. ಹೇಗೆ ವರ್ಕ್ ಆಗ್ತವೆ ಅಂದರೆ, ಇವತ್ತೊಂದು ಪಾಯಿಂಟ್ ಹಾಕ್ಬಿಟ್ಟು ನಾಳೆ ಬೆಳಿಗ್ಗೆ ನಿನಗೆ ಹಿಂಗೆ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು 300 ಇರ್ಬೋದು, ನಾಳೆ ಬೆಳಿಗ್ಗೆ ಅದು 200 ಬರೋ ಥರ ಪಾಯಿಂಟ್ ಕೊಡ್ಬೋದು. ನಾನು ಕೊಡಬೇಕು ಅಂದರೆ ಡಾಕ್ಟರ್ ಆಗಿರಬೇಕಲ್ಲ.
ಓಕೆ. ಬಟ್ ಇದನ್ನು ಕಾಮನ್ ಮ್ಯಾನ್ಗೂ ತಗೊಂಡು ಹೋಗ್ಬೇಕು. ಡಾಕ್ಟರ್ಸ್ ಒಂದೇ ಕಲ್ತ್ರೆ ಇರೋ ಲಕ್ಷಾಂತರ ಡಯಾಬಿಟಿಕ್ ಪೇಷಂಟ್ಸನ್ನು ವಾಸಿ ಮಾಡೋದು ಕಷ್ಟ. ಸೊ ಕಾಮನ್ ಮ್ಯಾನು ಈ ಅಕ್ಯುಪಂಕ್ಚರ್ ಕಲಿಬೇಕು ಅಂತೇಳಿ ನಾವೇನು ಮಾಡಿದ್ದೀವಿ, ಇದನ್ನು ಸ್ವಲ್ಪ ಮಾರ್ಪಾಡು ಮಾಡಿದ್ದೀವಿ. ಈ ಅಕ್ಯುಪಂಕ್ಚರ್ ಪಾಯಿಂಟಿಗೆ ನೀಡಲ್ ಹಾಕೋ ಬದಲಾಗಿ ಅದೇ ಪಾಯಿಂಟಿಗೆ ಒಂದು ಮೆಂತೆಕಾಳು ಇಲ್ಲ ಒಂದು ಪೆಪ್ಪರ್ ಅದನ್ನು ಟೇಪ್ ಮಾಡಿ ಹಾಕೋದು 10 ನಿಮಿಷ ಅಷ್ಟೇ. ಈ 1.5 ತಿಂಗಳಲ್ಲಿ ನೀವೇನಿಲ್ಲ ಅಂದರೆ 100 ಪೇಷಂಟ್ ನೋಡಿರ್ತೀರ. 10 ನಿಮಿಷ ಮೆಂತೆಕಾಳು ಹಾಕಿದ ಮೇಲೆ ಅವ್ರು ನೆಕ್ಸ್ಟ್ ವೀಕ್ ಬಂದಾಗ ಏನು ಚೇಂಜಸ್ ಹೇಳಿದ್ದಾರೆ? ಎನರ್ಜಿ ಲೆವೆಲ್ ಚೇಂಜ್ ಆಗಿದೆ ಅಂತಾರೆ. ಅಲ್ಲ, ಏನೇನು ಇಂಪ್ರೂವ್ಮೆಂಟ್ ಆಗಿರೋದನ್ನು ಇಲ್ಲಿವರೆಗೂ ನೀವು ಕೇಳಿದ್ದೀರ? ಶುಗರ್ಸ್ ಲೆವೆಲ್ಸ್ ಅದು ಚೇಂಜ್ ಆಗಿದೆ ಸರ್, ಆಬ್ವಿಯಸ್ಲಿ ಕಮ್ಮಿ ಆಗಿದೆ. ಹೌದು. ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗಿರೋದು ನೋಡಿದ್ದೀನಿ. ಗುಡ್. ಇನ್ನೇನು ನೋಡಿದ್ರಾ? ಆಮೇಲೆ ಸ್ಟ್ರೆಸ್ ಆಂಗ್ಸೈಟಿ ಕಮ್ಮಿ ಆಗಿರೋದು ನೋಡಿದ್ದೀನಿ. ಪೇನ್ ರಿಲೇಟೆಡ್ ಏನಾದ್ರು ಇಂಪ್ರೂವ್ಮೆಂಟ್ ನೋಡಿದ್ರಾ? ಹಾಂ ನೋಡಿದ್ದೀನಿ ಸರ್. ಲೋವರ್ ಬ್ಯಾಕ್ ಪೇನ್ ಆಗಿರ್ಬೋದು, ನೀ ಪೇನ್ ಆಗಿರ್ಬೋದು. ಹೌದು ನೋಡಿ. ಸೊ ಇವತ್ತು ಜಸ್ಟ್ ಒಂದು ಪೆಪ್ಪರ್, ಒಂದು ಮೆಂತೆಕಾಳನ್ನು 10 ನಿಮಿಷ ಹಾಕ್ಬಿಟ್ಟು ನಿಮ್ಮ ದೈಹಿಕ ಮಾನಸಿಕ ಕಾಯಿಲೆನ ಇಲ್ಲವಾಗಿಸ್ಬೋದು. ಅದನ್ನೇ ಒಂದು ಕೋರ್ಸ್ ಥರ ಫ್ರೇಮ್ ಮಾಡಿಬಿಟ್ಟು ನೀವು 5 ಇಯರ್ಸ್ ಏನು ಮಾಡ್ತೀರ ಅಲ್ಲದೆ ನಾವು 1 ಇಯರ್ ಮಾಡಿದ್ದೀವಿ. ಓಕೆ, ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಅಂತೇಳಿ. ಸೊ ಈ 1 ಇಯರ್ ಕೋರ್ಸನ್ನು ನಮ್ಮ ಅಕಾಡೆಮಿಯಲ್ಲಿ ಪ್ರತಿ ವರ್ಷ 3,000 ಜನ ತಗೋತಿದ್ದಾರೆ. ಆ್ಯಂಡ್ ದೇ ಆರ್ ಲರ್ನಿಂಗ್ ಎಂಡ್ ಟು ಎಂಡ್. ಸೊ ಇದನ್ನು ಯಾರಾದರೂ ಕಲಿಬೋದು, ಯಾರಾದರೂ ಮಾಡ್ಬೋದು. ಆ್ಯಂಡ್ ಅದ್ಭುತವಾದ ರಿಸಲ್ಟ್ಸನ್ನು 1 ಇಲ್ಲ 2 ವಾರದಲ್ಲಿ ತಗೋಬೋದು. ಸೊ ಇದನ್ನು ಕಲಿಯೋದಕ್ಕೋಸ್ಕರ ಈ ಒಂದು ವರ್ಕ್ಶಾಪನ್ನು ಮಾಡಿದ್ದೀವಿ. ತಮ್ಮೆಲ್ರಿಗೂ ಸ್ವಾಗತ, ಇನ್ಕ್ಲೂಡಿಂಗ್ ನೀವು ಕ್ಯೂರಿಯಸ್ ಇದ್ದೀರಾ ಅಂದ್ಕೊಂಡಿದ್ದೀರಿ ಡಯಾಬಿಟಿಕ್ ಹೇಗೆ ಮಾಡ್ತಾರೆ ಅಂತೇಳಿ. ನೀವು ಫುಡ್ಡಲ್ಲಿ ಏನೆಲ್ಲ ಮಾಡ್ತಾಯಿದ್ರಿ ಇದರಲ್ಲಿ? ಫುಡ್ಡಲ್ಲಿ ಅಂದರೆ ಸರ್ ನಮ್ಮದು 3 ಕೈಂಡ್ಸ್ ಆಫ್ ಡಯಟ್ ಇತ್ತು. ಕನ್ಸ್ಟ್ರಕ್ಟಿವ್, ಎಲಿಮಿನೇಟಿವ್ ಆ್ಯಂಡ್ ಸೂದನಿಂಗ್ ಅಂತ. ಅಂದರೆ ಪೇಷಂಟ್ ಬಂದಾಗ ಅವ್ರಿಗೆ ಕನ್ಸ್ಟ್ರಕ್ಟಿವಲ್ಲಿ ನಾವು ಬಾಲ್ಡ್ ವೆಜಿಟೇಬಲ್ಸ್ ಕಿಚಡಿ ಟೈಪ್ ಕೊಡ್ತಾಯಿದ್ವಿ ಅವ್ರು ಅಡ್ಮಿಟ್ ಆದಾಗ. ಆಮೇಲೆ ಸ್ಲೋಲಿ ಅವ್ರದ್ದು ಫುಡ್ ಕಟ್ ಡೌನ್ ಮಾಡ್ತಾಯಿದ್ವಿ. ಜ್ಯೂಸ್ ಅವ್ರ ರಾ ಡಯಟ್ ಆ ಥರ ತೊಗೊಂಡು ಬರ್ತಾಯಿದ್ವಿ. ಆಮೇಲೆ ಅವ್ರ ಪೇಷಂಟ್ ಡಿಸ್ಚಾರ್ಜ್ ಆದಾಗ ಸ್ಲೋಲಿ ಬ್ಯಾಕ್ ಟು ನಾರ್ಮಲ್ ಅಂದರೆ ಕನ್ಸ್ಟ್ರಕ್ಟಿವ್ ಡಯಟ್ ಆ ಥರ ಮಾಡಿ ಅಂದರೆ ಡಿಸ್ಚಾರ್ಜ್ ಮಾಡ್ತಾಯಿದ್ವಿ ಪೇಷಂಟ್. ತುಂಬ ಜನ ನಿಮ್ಮ SDM ಹೋಗಿ ಅಲ್ಲಿದ್ದು ಬಂದವರು ನಮ್ಮ ಹತ್ರನೂ ಬಂದಿದ್ದಾರೆ. ಸರ್ ಅಲ್ಲಿ ಹೋಗಿ ಒಂದು 15 ದಿವಸ ಇದ್ದೆ ಸರ್, ತುಂಬ ಚೆನ್ನಾಗಿತ್ತು, ಎಲ್ಲ ಕಂಟ್ರೋಲಿಗೆ ಬಂದುಬಿಟ್ಟಿತ್ತು, ವಾಪಸ್ ಬಂದೆ ಸರ್ 1 ತಿಂಗಳಿಗೆಲ್ಲ ನಾನು ಅಲ್ವಾ? ಹೌದು ಸರ್. ಅಂದರೆ ಅವರು ಫುಡ್ ಕರೆಕ್ಟಾಗಿ ಫಾಲೋ ಮಾಡಲ್ಲ ಬಂದಾದ್ಮೇಲೆ. ಅಲ್ಲ, ಫಾಲೋ ಮಾಡೋಕ್ಕೆ ಕಷ್ಟ. ನೀವೆಲ್ಲ ಸೊಪ್ಪು ಸೆದೆ ತಿನ್ಸಿರ್ತೀರ ಅಲ್ಲಿ, ಅದನ್ನು ಬಂದು ಮನೇಲಿ ತಿನ್ನಂದ್ರೆ ಹೆಂಗಾಗುತ್ತೆ? ಸೊ ಎಲ್ಲ ಮೂಳೆ ಮಾಂಸ ತಿಂದು ಬೆಳೆದಿರೋ ದೇಹಕ್ಕೆ ಸೊಪ್ಪು ಸೆದೆ ಕಷ್ಟ. ಬಟ್ ಅದನ್ನು ಓವರ್ಕಮ್ ಆಗೋದಕ್ಕೆ ನೀವು ನಿಮ್ಮ ಮನೆಯಲ್ಲಿ ನಾರ್ಮಲ್ ಊಟ ಮಾಡಿನೇ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಬೋದು. ಆ ಒಂದು ಫುಡ್ ಮಾಡಿಫಿಕೇಷನ್ನ ಬಸವ ಅಕಾಡೆಮಿನಲ್ಲಿ ನಾವು ಮಾಡಿದ್ದೀವಿ. ಸ್ಮಾಲ್ ಚೇಂಜಸ್, ನೀವು ತಿನ್ನೋ ತರಕಾರಿನಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀವಿ. ನೀವು ನಾನ್ ವೆಜ್ ತಿಂತಾಯಿದ್ರೆ ಸ್ವಲ್ಪ ಚೇಂಜಸ್ ಹೇಳ್ತೀವಿ. ಯಾವ ಟೈಮಲ್ಲಿ ತಿನ್ನಬೇಕು, ಯಾವ ಋತುಮಾನದಲ್ಲಿ ಏನು ತಿನ್ನಬೇಕು, ಯಾವುದನ್ನು ಕಟ್ ಡೌನ್ ಮಾಡಬೇಕು. ಈ ಸ್ಮಾಲ್ ಚೇಂಜಸ್ ಮಾಡಿಬಿಟ್ಟು ನೀವು ತಿನ್ನೋ ಆಹಾರನ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟೆ ಡಯಾಬಿಟಿಸನ್ನು ಕಂಟ್ರೋಲಿಗೆ ತಗೋಬೋದು. ಆ್ಯಂಡ್ ಇಟ್ಸ್ ಮೋರ್ ಎಫೆಕ್ಟಿವ್ ದೆನ್ ಎನಿ ಅದರ್ ಡಯಟ್. ನಾವು ನಮ್ಮ ಹೀಲರ್ಸ್ ಎಲ್ಲ ಕರ್ನಾಟಕದಾದ್ಯಂತ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಈ ಒಂದು ಡಯಟ್ರಿ ಸಜೆಷನ್ಸ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಡೆಫಿನೆಟ್ಟಾಗಿ ಇಟ್ಸ್ ಕ್ವೈಟ್ ಡಿಫ್ರೆಂಟ್. ಈ ಕೀಟೋ ಡಯಟ್ ಅಂತಲೂ ಇರಲ್ಲ, ನ್ಯಾಚುರೋಪತಿ ಥರ ರಾ ಫುಡ್ಡು ಇರಲ್ಲ. ನೀವು ತಿನ್ನೋ ಅನ್ನ ಸಾರು ಆಗಿರ್ಬೋದು, ಮುದ್ದೆ ಬಸ್ಸಾರು ಉಪ್ಸಾರು ಆಗಿರ್ಬೋದು, ಅದರಲ್ಲಿ ಚೇಂಜಸ್ ಹೇಳಿಬಿಟ್ಟೆ ನಿಮ್ಮ ಬ್ಲಡ್ ಶುಗರ್ನ ನಾವು ಚೇಂಜ್ ಮಾಡ್ತೀವಿ. ಸೊ ಡೆಫಿನೆಟ್ಟಾಗಿ ತಮ್ಮೆಲ್ಲರಿಗೂ ಈ ಒಂದು ವರ್ಕ್ಶಾಪಿಗೆ ಸ್ವಾಗತ. ವಿಲ್ ಡೂ ದ ಮ್ಯಾಜಿಕ್. ಸೊ ಡಯಾಬಿಟೀಸ್ ಅನ್ನೋದು ಕಾಯಿಲೆ ಅಲ್ಲ, ಇಟ್ಸ್ ಅ ವೀಕ್ನೆಸ್ ಆಫ್ ಯುವರ್ ಡೈಜೆಷನ್. ಇವಾಗ ಮನೆಯಲ್ಲಿ ನಾಯಿನ ಸಾಕಿರ್ತೀವಿ ನಾವು, ಅದಕ್ಕೆ ಏನೆಲ್ಲ ತಂದು ಹಾಕ್ತೀವಿ, ಅಜೀರ್ಣ ಮಾಡ್ಕೊಳಲ್ಲ. ಬೀದಿ ನಾಯಿ ಎಲ್ಲೋ ಅಳಿಸಿತ್ತು ಬಳಸಿತ್ತು ತಿಂದೇ ದಷ್ಟಪುಟ್ಟವಾಗಿರುತ್ತೆ. ಏನು ಡಿಫ್ರೆನ್ಸ್ ಇರ್ಬೋದು? ಡಿಫ್ರೆನ್ಸ್ ಏನು? ಅದು ಒಂದೊಪ್ಪತ್ತು ಸಿಕ್ಕಿದ್ರೆ ಇನ್ನು 4 ಒಪ್ಪತ್ತು ಸಿಗಲ್ಲ ಬೀದಿ ನಾಯಿಗೆ. ಅದು ನಿನ್ನೆ ಅಳಿಸಿರುತ್ತಂದು ಹಾಕಿರ್ತಾರೆ. ವೆರೈಟಿ ಆಫ್ ಫುಡ್. ವೆರೈಟಿ ಆಫ್ ಫುಡ್. ಯಾವುದಕ್ಕೆ ವೆರೈಟಿ? ಅದು ಬೀದಿ ನಾಯಿಗೆ ಯಾವ ವೆರೈಟಿ? ಊಟನೇ ಸಿಕ್ಕಲ್ಲ, ಅದು ಅಳಿಸಿದ್ದು ತಂದು ಹಾಕ್ತಾರೆ. ಫಾಸ್ಟಿಂಗ್. ಫಾಸ್ಟಿಂಗ್ ಊಟ ಸಿಕ್ಕಿಲ್ಲ ಅಂತ ಆರೋಗ್ಯವಾಗಿರುತ್ತೆ ಅದು. ಸೊ ಎಲ್ಲರೂ ಅಂದ್ಕೊಂಡಿದ್ದೀರಾ ಒಳ್ಳೆ ಊಟ ತಿಂದರೆ ಆರೋಗ್ಯವಾಗಿರ್ಬೋದು ಅಂಥೇಳಿ. ಅಫ್ಕೋರ್ಸ್ ಒಳ್ಳೆ ಊಟ ನಿಮ್ಮನ್ನು ಕಾಪಾಡುತ್ತೆ, ಅದು ಬೇಕು.
ಆ ಎಲ್ಲ ಒಳ್ಳೆಯ ಊಟ ಕೊಟ್ಟರು ಮನೆ ನಾಯಿಗೆ 10 ಇಂಜೆಕ್ಷನ್ ಹಾಕ್ಸ್ತೀವಿ, ನೆಟ್ಟಿಗೆ ನಡೆಯೋಕ್ಕೆ ಬರಲ್ಲ. ಓಕೆ, ಸ್ವಲ್ಪ ದೂರ ಓಡೋದ್ರಿಗೆ ಅಂತಿರ್ತೈತೆ. ಬೀದಿ ನಾಯಿ ಆದರೆ ಕಿಲೋಮೀಟ್ರ್ ಗಟ್ಟಲೆ ಓಡೋಗುತ್ತೆ. ಆ ಡಿಫ್ರೆನ್ಸ್ ಏನಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋದು ಪಂಚಭೂತಗಳು. ಅಂದರೆ 5 ಎನರ್ಜಿ ಬೇಕು: ವಿಂಡ್, ಹೀಟ್, ಹ್ಯುಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್. ಊಟದಿಂದ ಸಿಗೋದು ಹ್ಯುಮಿಡಿಟಿ. ಯಾವ ಎನರ್ಜಿ ಸಿಗುತ್ತೆ? ಹ್ಯುಮಿಡ್ ಎನರ್ಜಿ ಊಟದಿಂದ ಸಿಗುತ್ತೆ. ಈ ಕೋಲ್ಡ್ನೆಸ್ಸು, ವಿಂಡು, ಹೀಟು, ಡ್ರೈನೆಸ್ಸು ಇವೆಲ್ಲ ಊಟದಿಂದ ಸಿಗಲ್ಲ. ಇವು ನಿಮಗೆ ಸಿಗೋದು ಪ್ರಕೃತಿಯಿಂದ. ವಿಂಡ್ ಅಂದರೆ ಏನು? ಚಲನೆ. ಎಷ್ಟು ಓಡ್ತೀಯ ನೀನು, ಎಷ್ಟು ಫೈಟ್ ಆಡ್ತೀಯ, ಎಷ್ಟು ಬೊಗಳ್ತೀಯ, ಅಲ್ಲಿ ವಿಂಡ್ ಬರ್ತೈತೆ. ಅದು ಬಳ್ಳಾಡಿಸ್ಕೊಂಡೇ ಮಲಿಕೊಂಡಿದ್ರಿಗೆ ನೆಗೆ ಅದು ವಿಂಡ್ ಎಲ್ಲಿಂದ? ಇಲ್ಲ ಅಲ್ವಾ? ಕೋಲ್ಡ್ನೆಸ್ ಎಲ್ಲಿಂದ ಬರುತ್ತೆ? ಧೈರ್ಯದಿಂದ, ಕಾನ್ಫಿಡೆನ್ಸಿಂದ, ಡೀಪ್ ರೆಸ್ಟಿಂದ, ಫಿಯರ್ಲೆಸ್, ಭಯ ಇಲ್ಲದೆ ಇದ್ದಾಗ ಬಾಡಿನಲ್ಲಿ ಕೋಲ್ಡ್ನೆಸ್ ಎನರ್ಜಿ ಚೆನ್ನಾಗಿರುತ್ತೆ. ಬೀದಿ ನಾಯಿಗೆ ಅದು ಇರ್ತೈತೆ, ಭಯ ಇರಲ್ಲ ಅದಕ್ಕೆ. ಮನೆ ನಾಯಿಗೆ ಭಯ, ಸ್ವಲ್ಪ ಆಚೆ ಹೋದರೆ ಬೇರೆ ನಾಯಿಗಳು ನಾನು ಕಚ್ಚುತ್ತಾ ಅಂತ. ನಮ್ಮ ಜೀವನನೂ ಇವತ್ತು ಹಂಗೆ ಆಗಿದೆ. ಏನೋ ಒಂದು ಕಂಫರ್ಟ್, ಒಂದು ಕೆಲಸ ಮಾಡ್ಕೊಂಡಿರ್ತೀವಿ, ಅದನ್ನು ಬಿಟ್ಟು ಇನ್ನೊಂದು ಏನೋ ಮಾಡೋಣ ಅಂದರೆ ಭಯ. ಏನೋ ಫೇಲ್ ಆಗಿಬಿಟ್ರೆ, ಇನ್ನೊಂದು ಏನೋ ಮಾಡೋಕ್ಕೋ ಅಯ್ಯೋ ಹಂಗೆ ಆಗಿಬಿಟ್ರೆ. ಈ ಸ್ಮಾಲ್ ಫಿಯರ್ ಇರ್ತಾವಲ್ಲ, ನಿಮ್ಮ ಬಾಡಿನಲ್ಲಿ ಕೋಲ್ಡ್ನೆಸ್ನ ಕಡಿಮೆ ಮಾಡ್ತವೆ. ಯಾವಾಗ ನಿಮ್ಮ ದೇಹದಲ್ಲಿ ತಂಪು ಕಮ್ಮಿ ಆಗುತ್ತೋ ನರಿಷ್ಮೆಂಟ್ ಡೌನ್ ಆಗುತ್ತೆ, ಎಂಜೈಮ್ಸ್ ಸೆಕ್ರೇಷನ್ ಡೌನ್ ಆಗುತ್ತೆ. ಯಾಕಂದರೆ ಎಲ್ಲ ಎಂಜೈಮ್ಸು ದ್ರವ ರೂಪದಲ್ಲಿ ಇರ್ತವೆ. ಆ ಜಲತತ್ವ ಬೇಕು ನಮಗೆ. ಆ ಜಲತತ್ವ ಸಿಗದೇ ಇರೋದ್ರಿಂದನೇ ನಿಮಗೆ ಸಾಕಷ್ಟು ಕಾಯಿಲೆ ಬರ್ತವೆ. ಬೀದಿ ನಾಯಿ ಸನ್ಲೈಟಿಗೆ ಎಕ್ಸ್ಪ್ಲೋರ್ ಆಗುತ್ತಾ? ಹೌದು ಸರ್. ಚಳಿಗೆ ಎಕ್ಸ್ಪ್ಲೋರ್ ಆಗುತ್ತಾ? ಗಾಳಿಗೆ ಎಕ್ಸ್ಪ್ಲೋರ್ ಆಗುತ್ತಾ? ಅದೆಲ್ಲ ಬೇಕು. ಅದಕ್ಕೆ ಡಯಾಬಿಟಿಸ್ ಬರಲ್ಲ. ಮನೆ ನಾಯಿಗೆ ಡಯಾಬಿಟಿಸ್ ಬರೋದು. ಸೊ ಊಟ ಚೇಂಜ್ ಮಾಡ್ಕೋಬೇಕು, ಒಳ್ಳೆಯ ಆಹಾರ ತಗೋಬೇಕು, ನೋ ಡೌಟ್. ಬಟ್ ಆಯುರ್ವೇದ ನ್ಯಾಚುರೋಪತಿ ಪ್ರಕಾರ ನಮ್ಮ ದೇಹ ಸೃಷ್ಟಿಯಾಗಿರೋದು ಪಂಚಭೂತಗಳಿಂದ. ಈ 5 ಶಕ್ತಿಗಳನ್ನು ತರೋ ಶಕ್ತಿ ಪ್ರಕೃತಿಗಿದೆ. ಸೊ ಈ ಒಂದು ವರ್ಕ್ಶಾಪಲ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡಿಕೊಂಡ್ರೆ, ಋತುಮಾನಕ್ಕೆ ತಕ್ಕನಾಗಿ ಏನೇನು ಚೇಂಜಸ್ ಮಾಡಿಕೊಂಡ್ರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತೆ ಅದನ್ನು ಹೇಳ್ತೀವಿ. ಯಾಕಂದರೆ ತುಂಬ ಜನ ಡಯಟಲ್ಲಿ ಎಲ್ಲ ಚೇಂಜಸ್ ಮಾಡಿಬಿಟ್ಟಿರ್ತಾರೆ. ಸರ್ ನಾವು ಮಿಲೆಟೇ ತಿಂತೀವಿ ಸರ್, ಅದು ತಿಂತೀವಿ ಸರ್, ಇದು ತಿಂತೀವಿ ಸರ್, ಕಾಶ್ಮೀರಿ ಆ್ಯಪಲ್ಲೇ ತಿಂತೀವಿ ಸರ್, ಹಂಗೆ ಬಾದಾಮಿ ತಿಂತೀವಿ ಸರ್, ಡ್ರೈ ಫ್ರೂಟ್ಸ್ ತಿಂತೀವಿ ಸರ್. ಅವ್ರಿಗೆ ಇನ್ನೇನು ನಾವು ಹೇಳಂಗಿರಲ್ಲ, ಅವರೆಲ್ಲ ಮಾಡಿಬಿಟ್ಟಿರ್ತಾರೆ. ಆದರೂ ಶುಗರ್ ಕಂಟ್ರೋಲಿಗೆ ಬಂದಿರಲ್ಲ. ಯಾಕೆ ಬಂದಿರಲ್ಲ ಅಂತಂದರೆ ಈ ಪಂಚಭೂತಗಳಲ್ಲಿ ಒಂದು ಕೊಟ್ಟಿದೆಯಾ ನೀನು, ಹ್ಯುಮಿಡಿಟಿ ಎನರ್ಜಿ ಕೊಟ್ಟಿದೆಯಾ, ಇನ್ನೂ 4 ಕೊಡಬೇಕು. ಆ 4 ಪ್ರಕೃತಿಯಿಂದ ತಗೋಬೇಕು ನೀನು. ಅದು ಹೇಗೆ ತಗೊಳೋದು ಅನ್ನೋದು ನೀವು ಕಲಿಬೇಕು. ಅದನ್ನು ಕಲಿತ ಮನುಷ್ಯ ಯಾವತ್ತೂ ಡಯಾಬಿಟಿಸಿಂದ ಸಫರ್ ಆಗಲ್ಲ. ಆ ಡಯಾಬಿಟಿಸ್ ಇದ್ದರೆ ಅದರಿಂದ ಆಚೆ ಬರ್ತಾನೆ. ಕಲಿಯೋಣ? ಎಸ್. ಏಪ್ರಿಲ್ 21 ಈ ವರ್ಕ್ಶಾಪನ್ನು ಕಲಿಯೋಣ. ಡೆಫಿನೆಟ್ಟಾಗಿ ನೀವು ಈ ಒಂದು ವರ್ಕ್ಶಾಪಿಂದ ನಿಮ್ಮ ಡಯಾಬಿಟಿಸ್ ಮತ್ತು ಅದರಿಂದ ಆಗ್ತಕ್ಕಂಥ 16 ಕಾಯಿಲೆಗಳನ್ನು ನೀವೇ ಸ್ವಂತ ನಾಲೆಡ್ಜ್ ತಗೊಂಡು ನಿಮ್ಮ ಮನೆಯಲ್ಲಿ ಯಾರೇ ಡಯಾಬಿಟಿಕ್ ಇರ್ಬೋದು, ಇಲ್ಲ ನೀವಿರ್ಬೋದು, ಅದನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡ್ಬೋದು. ತಮ್ಮೆಲ್ರಿಗೂ ಈ ಒಂದು ವರ್ಕ್ಶಾಪಿಗೆ ಸ್ವಾಗತ. ಇದು ರೈಟ್ ನ್ಯೂಸ್.